ಹಾಯ್, ನಾನು ನಿಮ್ಮ ಚಿನ್ಮಯ್. ಹಾಯ್, ನಾನು ನಿಮ್ಮ ಅನನ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಸಂಡೇ, ಸ್ಕೂಲ್ಗೆಲ್ಲ ರಜಾ. ನಾವು ಪ್ರತಿ ಸಂಡೇನು ಸ್ವಿಮ್ಮಿಂಗಿಗೆ ಹೋಗ್ತೀವಿ. ಸಮ್ಮರ್ ಹಾಲಿಡೇಸಲ್ಲಿ ಸ್ವಿಮ್ಮಿಂಗ್ ಸೇರಿಕೊಂಡು ಸ್ವಿಮ್ಮಿಂಗ್ ಕಲ್ತಿದ್ವಿ. ಅದು ಮರ್ತೋಗ್ಬಾರ್ದು ಅಂತ ಪ್ರತಿ ಸಂಡೇನು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದೀವಿ. ನಾವಿರೋದು ವಿಲೇಜಲ್ಲಿ. ಸ್ವಿಮ್ಮಿಂಗ್ಗೆ ನಾವು ಬ್ಯಾಂಗ್ಳೂರಿಗೆ ಹೋದಾಗ ಸಮ್ಮರ್ ಹಾಲಿಡೇಸಲ್ಲಿ ಕಲ್ತ್ಕೊಂಡಿದ್ವಿ. ಆದರೆ ನಮ್ಮೂರಲ್ಲಿ ಯಾವುದೇ ಸ್ವಿಮ್ಮಿಂಗ್ ಕ್ಲಾಸಸ್ ಇಲ್ಲ. ನಮ್ಮ ಅದೃಷ್ಟಕ್ಕೆ ದೊಡ್ಡಬಳ್ಳಾಪುರ ನಿಯರಲ್ಲಿ ಒಂದು ರೆಸಾರ್ಟ್ ಇದೆ. ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಇವಾಗ ಮಾರ್ನಿಂಗ್ 7:30 ಆಗಿದೆ. ನಾವು ಸಪ್ತಗಿರಿ ವಿಲೇಜಿಗೆ ಬಂದಿದ್ದೀವಿ. ಇದು ಒಂಥರ ರೆಸಾರ್ಟ್ ಇದ್ದಾಗಿದೆ ಫ್ರೆಂಡ್ಸ್. ಇದಿನ್ನೂ ಸ್ಟಾರ್ಟ್ ಮಾಡಿಲ್ಲ ಅನ್ನಿಸ್ತಿದೆ. ಆದರೆ ಇಲ್ಲಿ ಬ್ಯೂಟಿಫುಲ್ ಆಗಿರೋ ಸ್ವಿಮ್ಮಿಂಗ್ ಪೂಲ್ ಇದೆ. ನಮ್ಮ ಪಪ್ಪ ಮತ್ತು ನಮ್ಮ ಮಮ್ಮಿ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಬಂದಿದ್ದಾರೆ. 1 ಅವರಿಗೆ ಒಬ್ರಿಗೆ 100 ರೂಪೀಸ್ ಕಟ್ಟಬೇಕು. ನಮ್ಮ ಪಪ್ಪ ಬಿಲ್ ಕೊಟ್ಟು ಬರೋ ಅಷ್ಟೊತ್ತಿಗೆ ನಾವು ಸ್ವಿಮ್ಮಿಂಗ್ ಪೂಲಿಗೆ ಜಂಪ್ ಮಾಡಿದ್ವಿ. ಅನನ್ಯ ನೋಡಿ ಜಂಪ್ ಮಾಡೋಕ್ಕೆ ಒದ್ದಾಡ್ತಾ ಇತ್ತು. ನಮ್ಮ ಪಪ್ಪ ಹಿಂದೆಯಿಂದ ಬಂದು ನಿಧಾನಕ್ಕೆ ಪುಷ್ ಮಾಡಿಬಿಟ್ರು. ಮಾರ್ನಿಂಗ್ ಚಳಿ ಆಗುತ್ತೆ ಅನ್ಕೊಂಡಿದ್ವು ಫ್ರೆಂಡ್ಸ್. ಅಂದರೆ ಆವಾಗ ಪೂಲಲ್ಲಿ ಬಿಸಿ ನೀರು ಬಿಟ್ಟಿದ್ರು. ಚಿಕ್ಕ ಪೂಲಲ್ಲಿ ತಣ್ಣೀರಿತ್ತು, ದೊಡ್ಡ ಪೂಲಲ್ಲಿ ಮಾತ್ರ ಬಿಸಿ ನೀರು ಬೆಚ್ಚಗಿತ್ತು. ನಾನು ಅದರೊಳಗೆ ಸ್ವಿಮ್ ಮಾಡ್ತಿದ್ದೆ. ನೋಡಿ ಫ್ರೆಂಡ್, ನಾನು ಕಂಟಿನ್ಯೂಸ್ ಆಗಿ ಸ್ವಿಮ್ಮಿಂಗ್ ಮಾಡ್ತೀನಿ. ಹೆಂಗೋ ನಾನು ಮರ್ತೋಗಿಲ್ಲ. ದೊಡ್ಡ ಪೂಲಲ್ಲಿ ಒಂದು ಫುಲ್ ಆಳ ಇದೆ ಫ್ರೆಂಡ್ಸ್. ಈಜಕ್ಕೆ ಆಗ್ತಿರ್ಲಿಲ್ಲ. ನಾನಂತೂ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಡ್ಲೇ ಇಲ್ಲ ಯಾರಿಗೂ. ಕಂಟಿನ್ಯೂಸ್ ಆಗಿ ಸ್ವಿಮ್ ಮಾಡ್ತಿದ್ದೀನಿ. ಅಟ್ಲೀಸ್ಟ್ ವೀಕ್ಲಿ ಒಂದ್ಸಲ ಸ್ವಿಮ್ಮಿಂಗ್ ಮಾಡಿದಾಗ ಬಾಡಿಗೆಲ್ಲ ಎಕ್ಸಸೈಸ್ ಆಗುತ್ತೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ಪ್ಲೇಸು ತುಂಬಾ ಪೀಸ್ಫುಲ್ ಆಗಿತ್ತು. ಸ್ವಿಮ್ಮಿಂಗ್ ಪೂಲ್ ಕೂಡ ಕ್ಲೀನ್ ಆಗಿ ಇಟ್ಟಿದ್ರು. ಪಪ್ಪನ್ನು ನಾವು ಸ್ವಿಮ್ಮಿಂಗಿಗೆ ಕರ್ಕೊಂಡ್ವಿ. ಯಾರು ಫಸ್ಟ್ ಹೋಗ್ತಾರೆ ಅಂತ ಅನ್ಕೊಂಡ್ರೆ ಅನನ್ಯ ರಿವರ್ಸ್ ಗೇರು. ಅನನ್ಯ ಯಾವಾಗಲೂ ಸ್ಪೆಷಲ್ಲೇ ಫ್ರೆಂಡ್ಸ್. ಹೇಳಿದ್ ಮಾತ್ರ ಮಾಡಲ್ಲ. ಏನಿಲ್ಲ ಫ್ರೆಂಡ್ಸ್, ಅಣ್ಣ ಮತ್ತೆ ಪಪ್ಪ ಹುಡುಕ್ಲಿ ಅಂತ ನಾನು ಹಿಂದೆಗಡೆಗೆ ಹೋಗ್ಬಿಟ್ಟೆ ರಿವರ್ಸ್ ತಗೊಂಡು. ನೋಡಿ ಫ್ರೆಂಡ್ಸ್, ಪಪ್ಪ ನನಗೆ ಸಪೋರ್ಟ್ ಮಾಡ್ತಿದ್ದೆ ಎತ್ಕೊಳಕ್ಕೆ. ಅಣ್ಣ ಹಿಂದೆಗಡೆಗೆ ಬಂದು ಬೀಳ್ಸೇ ಬಿಟ್ಟು ನೋಡ್ತಾ ಇದ್ದೀರಲ್ಲ. ನಾವೇನೋ ನಮ್ಮ ಪಪ್ಪ ಸುಮಾರಾಗಿ ಸ್ವಿಮ್ಮಿಂಗ್ ಮಾಡ್ತೈತೆ ಅಂದರೆ ನಮ್ಮ ಪಪ್ಪ ವಾಟರ್ ಮೇಲೆ ಫ್ಲೋಟ್ ಮಾಡ್ತಾ ಇತ್ತು ಫ್ರೆಂಡ್ಸ್. ಅದನ್ನ ನೋಡಿ ನಾನು ಒಂದ್ಸಲ ಟ್ರೈ ಮಾಡೇ ಬಿಟ್ಟೆ. ನನ್ನ ಕೈಲಾಗಲ್ಲಪ್ಪ, ನನಗೆ ಸ್ವಿಮ್ಮಿಂಗೇ ಸಾಕು. ಒಟ್ನಲ್ಲಿ ಸ್ವಿಮ್ಮಿಂಗ್ ಅಂತೂ ಚೆನ್ನಾಗಿತ್ತು ಅಲ್ವಾ ಅನನಿ? ಅಣ್ಣ, ಸ್ವಿಮ್ಮಿಂಗ್ ಅಂತೂ ಸಖತ್ತಾಗಿತ್ತು.
ನಾವು ಈವ್ನಿಂಗ್ ಪ್ಲೇ ಏರಿಯಾಗ ಹೋಗಿದ್ವಿ. ಅಲ್ಲಿ ತುಂಬಾ ಮಜಾ ಮಾಡಿದ್ವಿ. ಹೊಸ್ದಾಗಿ ಸೆಟಪ್ ಮಾಡಿದ್ದಾರೆ ಫ್ರೆಂಡ್ಸ್ ಪ್ಲೇ ಏರಿಯಾನ. ನಾವು ಇವತ್ತನೇ ಹೋಗಿದ್ದು, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿ ಆಟ ಆಡಕ್ಕೆ ಟಕ್ಕ ಟಿಕ್ಕಿ, ಜಾರ ಬಂಡಿ, ಜೋಕಾಲೆ, ಸ್ಪ್ರಿಂಗ್ ಬುಲ್ಲು ಎಲ್ಲವೂ ಚೆನ್ನಾಗಿದೆ ಫ್ರೆಂಡ್ಸ್. ಒಟ್ಟಿನಲ್ಲಿ ನಮ್ಗಂತೂ ಸಂಡೇ ಫುಲ್ಲು ಫಂಡೇ ಆಗಿತ್ತು. ನಮ್ಮ ಸಂಡೇ ಹಿಂಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್.